ಹಾಯ್ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಸೂಪರ್ ಡೂಪರಾದ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ನೀವು ಒಮ್ಮೆ ಈ ಥರ ಮಾಡಿ ದಾಲ್ ಫ್ರೈ ಮತ್ತು ಮಟರ್ ಪಲಾವ್ ಡಾಬಾಗಳಲ್ಲಿ ರೆಸ್ಟೋರೆಂಟ್ಸ್ಗಳಲ್ಲೆಲ್ಲ ಈ ಥರ ಫ್ರೈ ಮಾಡಿ ದಾಲ್ ಫ್ರೈ ಅಂತ ಕೊಡ್ತಾರೆ. ಸೊ ಅದೇ ದಾಲ್ ಫ್ರೈನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮತ್ತು ಜಾಸ್ತಿ ಮಸಾಲೆ ಹಾಕಿ ಪಲಾವೆಲ್ಲ ಇಷ್ಟಪಡದವರು ಹೀಗೆ ಬಟಾಣಿ ಲೈಟಾಗಿ ಬಟಾಣಿ ಮತ್ತು ಜೀರಾ ಹಾಕ್ಕೊಂಡ್ಬಿಟ್ಟು ಜೀರಾ ರೈಸ್ ಮಾಡ್ತೇವಲ್ಲ, ಹಾಗೆಯೇ ಜೀರಾ ರೈಸ್ಗೆ ಜಸ್ಟ್ ಸ್ವಲ್ಪ ಒಂದು ಹಸಿ ಬಟಾಣಿನ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟ್ಫುಲ್ಲಾಗಿರುತ್ತೆ. ಹಾಗೆ ಈ ದಾಲ್ ಮತ್ತು ದಾಲಲ್ಲಿ ನೀವು ತುಂಬಾ ಆ ದಾಲ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಕಳೆದೋಗ್ತೀರಾ, ಅಷ್ಟು ಸೂಪರ್ ಟೇಸ್ಟಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿನ ಹೇಗೆ ಮಾಡೋದಂತ ನೋಡಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ನೋಡಬೇಕಾದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ಲ, ಸೊ ನೀವು ಕೂಡ ಮಾಡಿಕೊಂಡು ತಿನ್ನಿ. ನೋಡುವ ಹೇಗೆ ಮಾಡೋದಂತ ನೋಡಿ. ಸ್ವಲ್ಪ ಇದಕ್ಕೆ ಜಾಸ್ತಿನೇ ದಾಲ್ ಬೇಕು. ಸ್ವಲ್ಪ ದಾಲಲ್ಲ, ತುಂಬ ದಾಲಲ್ಲಿ ಈ ರೈಸ್ನ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ನಾನು ಫಸ್ಟು ಒಂದು ಕುಕ್ಕರಿಗೆ ಒಂದು 1/4 ಕಪ್ನಷ್ಟು ಇದು ಕಡಲೆಬೇಳೆನ ಯೂಸ್ ಮಾಡಿದ್ದೀನಿ. ಕಡಲೆಬೇಳೆ ಯಾಕಂದರೆ ಅದು ನಮಗೆ ತುಂಬ ಕರಗೋಗೋದಿಲ್ಲ, ತಿನ್ನುವಾಗ ಬಾಯಿಗೆ ಸಿಗಬೇಕು. ಮತ್ತೊಂದು 1/4 ಕಪ್ನಷ್ಟು ಹೆಸರುಬೇಳೆ ಯೂಸ್ ಮಾಡಿದ್ದೀನಿ. ಹೆಸರುಬೇಳೆ ಅಂದರೆ ನಮಗೆ ನಯಸ್ ಗ್ರೇವಿ ಬರಲಿಕ್ಕೆ ಅದು ಸಿಗೋದಿಲ್ಲ ನಿಮಗೆ. ಮತ್ತೊಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ಯೂಸ್ ಮಾಡಿದ್ದೀನಿ. ಸೊ ಇಲ್ಲ ನೀವು ಇನ್ನೊಂದು ಆರೆಂಜ್ ಕಲರ್ ದಾಲ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು 3 ಟೈಪ್ ದಾಲ್ನ ಯೂಸ್ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಇದನ್ನೀಗ ನಾನು ತೊಳೆದಿದ್ದೇನೆ. ಆ ತೊಳೆದಿರ್ತಕ್ಕಂಥ ಬೇಳೆಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಮತ್ತೊಂದು 3-4 ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನಕಾಯಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಂದ್ರೆ ಒಂದು ದಾಲ್ಚೀನಿ ಮತ್ತೊಂದು ದೊಡ್ಡ ಏಲಕ್ಕಿ ಅಂತ ಬರುತ್ತೆ ಬ್ಲ್ಯಾಕ್ ಕಲರ್, ಅದೆರಡನ್ನಲ್ಲಿ ಆ್ಯಡ್ ಮಾಡಿ. ಇದೆರಡು ಮೈನ್ ಡಿಶ್, ಅದಕ್ಕೆ ನೀವು ಆ್ಯಡ್ ಮಾಡಲೇಬೇಕು, ಇಲ್ಲಾಂದರೆ ಟೇಸ್ಟ್ ನಿಮಗೆ ದಾಲ್ ಫ್ರೈ ಟೈಪು ಬರೋದಿಲ್ಲ. ಅದೆರಡನ್ನು ಹಾಕಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು 7-8 ವಿಷಲ್ ನೀವು ತಗೊಳ್ಳಿ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದ್ದಕ್ಕೆ ಸ್ವಲ್ಪ ಒಂದು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕೂಡ ಮಿಕ್ಸ್ ಮಾಡಬೇಡಿ, ತುಪ್ಪ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇದನ್ನೊಂದು 7-8 ವಿಷಲ್ ತಗೊಳ್ಳಿ. ಇದನ್ನು ಗ್ಯಾಸಿಗೆ ಇಟ್ಟು ಈಚೆ ನಾನಿಲ್ಲಿ ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ. ಇಲ್ಲಿ ನಾನು 1 ಲೋಟದಷ್ಟು ಬಾಸುಮತಿ ಅಕ್ಕಿ, ಅದನ್ನು ತೊಳ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ನೆನೆಯಲಿಕ್ಕೆ ಬಿಡ್ತೇನೆ. ಓಕೆ, ಇದು ನೆನೆದ ನಂತರ ಒಂದು ಕಡಾಯಿಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಎಣ್ಣೆ ಯೂಸ್ ಮಾಡಿದ್ದೇನೆ. ಜಾಸ್ತಿ ಮಸಾಲೆ ಬೇಡ ಈ ಪಲಾವಿಗೆ, ಅದಕ್ಕೋಸ್ಕರ ಸೊ ಗರಂ ಮಸಾಲನ ಹಾಕ್ತಾಯಿದ್ದೇನೆ. ಗರಂ ಮಸಾಲ ಹಾಕಿಬಿಟ್ಟು ಒಂದು ಬೇ ಎಲೆ ಇಷ್ಟೇ ಸಾಕು, ಸ್ವಲ್ಪ ಸೋಂಪು, ಮತ್ತೊಂದು ಸ್ವಲ್ಪ ಚಿಟಕಿಯಷ್ಟು ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಆನಿಯನ್ನ, ಅದು ಚೆನ್ನಾಗಿ ಫ್ರೈ ಆಗಲಿ. ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಇಲ್ಲಿ ನಾನು ಮಾಡ್ತಿಲ್ಲ. ಮತ್ತು ನಾವು ಹಸಿ ಬಟಾಣಿ, ಇಲ್ಲಿ ನೀವು ಸಂಜೆ ನೆನೆಸಿಟ್ಟ ಬಟಾಣಿ ಬೆಳಗ್ಗೆ ಹಾಕೋದಕ್ಕಿಂತ ಡೈರೆಕ್ಟ್ ಹಸಿ ಬಟಾಣಿ ಇದಕ್ಕೆ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಒಳ್ಳೆ ನಿಮಗೆ ಗೊತ್ತಾಗುತ್ತಲ್ಲ ಡಿಫ್ರೆನ್ಸ್. ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೇನೆ. ಈ ಬಟಾಣಿನ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಬೇಗನೆ ಬೆಂದುಬಿಡುತ್ತೆ, ಇದು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಸ್ವಲ್ಪ ಫ್ರೈ ಆಗಿಬಿಟ್ಟು ಬೇಗನೆ ಬೆಂದುಬಿಡುತ್ತೆ. ಸೊ ಇದಕ್ಕೆ ನಾವು ಅಳತೆಗೆ ತಕ್ಕಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಕುದಿ ಬರ್ತಾ ಇರುವಾಗಲೇ
ಅಕ್ಕಿ ನಾವೇನು ನೆನೆಸ್ಕೊಂಡು ಇಟ್ಕೊಂಡಿದ್ವಿ ಆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಇದು ಜಾಸ್ತಿ ನಾವು ಯಾಕೆ ನೆನೆಸೋದಂದರೆ ಅಕ್ಕಿ ನಿಮಗೆ ಹೇಗಿದೆ ಅದರ ಸೈಜ್ ಹಾಗೆಯೇ ಲೆಂತಿ ಆಗಿರುತ್ತೆ. ಇಲ್ಲ ನೀವು ಹಾಗೆಯೇ ಡ್ರೈ ರೈಸ್ನ ತೊಳೆದು ಬಿಟ್ಟು ಕೂಡ ಹಾಕ್ಕೊಳ್ಬೋದು. ಅದು ಏನಾಗುತ್ತೆ ನಾವು ಮಿಕ್ಸ್ ಮಾಡುವಾಗೆಲ್ಲ ಕಟ್ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೇನೆ. ಸೊ ಅದು ಬೇಯಲಿ, ಅಷ್ಟರವರೆಗೆ ಇಲ್ಲಿ ನಾವು ದಾಲ್ಗೆ ಒಗ್ಗರಣೆ ರೆಡಿ ಮಾಡುವ. 1-2 ಟೇಬಲ್ ಸ್ಪೂನ್ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೇನೆ. ಸಣ್ಣಗೆ ಹೆಚ್ಚಿರ್ತಕ್ಕಂಥ ನೀರುಳ್ಳಿ, ಮತ್ತೊಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಬಿಟ್ಟಿದ್ದಾಗೆ ಹಾಕ್ತಿದ್ದೇನೆ. ಟೊಮೊಟೊನ ನಾವು ಮೊದಲಿಗೆ ಯೂಸ್ ಮಾಡಲಿಲ್ಲ, ಈಗ ಇಲ್ಲಿ ಹಾಕ್ತಾಯಿದ್ದೇವೆ. ಇಲ್ಲ ಹೆಚ್ಚಾಗಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಬಿಡೋದು. ಸೊ ಹಾಗೆ ಮಾಡೋದಕ್ಕಿಂತ ಈಗ ಮಾಡಿದರೆ ಕೂಡ ಚೆನ್ನಾಗಾಗುತ್ತೆ. ಸೊ ಇದು ಈಗೇ ಫ್ರೈ ಆಗ್ತಾ ಇರಲಿ. ಇಲ್ಲಿ ನೋಡಿ ನಮ್ಮ ಕುಕ್ಕರ್ನಲ್ಲಿ ದಾಲ್ ಕಂಪ್ಲೀಟಾಗಿ ಬೆಂದಿದೆ. ಏನು ನಾವು ಕಡಲೆಬೇಳೆನ ಯೂಸ್ ಮಾಡಿದ್ವಿ ಅಲ್ಲ, ಆ ಕಡಲೆಬೇಳೆ ಮಾತ್ರ ಕರಗಿಲ್ಲ ಅದರಲ್ಲಿ. ಅದು ನಮಗೆ ಸ್ವಲ್ಪ ಸ್ವಲ್ಪ ಬಾಯಿಗೆ ತಿನ್ನುವಾಗ ಸಿಗಬೇಕಂತೇಳಿ ನಾನು ಕಡಲೆಬೇಳೆನ ಅದಕ್ಕೆ ಹಾಕ್ಕೊಂಡಿದ್ದೆ. ಸೊ ಈಗ ಇಲ್ಲಿ ನಮ್ಮ ನೀರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಯಾಕಂದರೆ ಮೊದಲೇ ಹಾಕಿರ್ತಕ್ಕಂಥ ಹಸಿಮೆಣಸಿನ್ಕಾಯಿದು ಖಾರ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಾಕಿಬಿಟ್ಟು ಏನು ನಾವು ದಾಲ್ ಬೇಯಿಸ್ಕೊಂಡಿದ್ವಿ ಅದನ್ನ ಇದಕ್ಕೆ ಆ್ಯಡ್ ಮಾಡೋಣ. ಇಷ್ಟೇ ಕನ್ಸಿಸ್ಟೆನ್ಸಿ ಇರಲಿ, ಜಾಸ್ತಿ ತೆಳು ಬೇಡ, ಇಷ್ಟು ದಪ್ಪ ಇರಬೇಕದು. ನೀವು ತೆಳು ಮಾಡಿದರೆ ಚೆನ್ನಾಗಾಗೋದಿಲ್ಲ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು. ಇದಾದ ನಂತರ ಇನ್ನೂ ನಿಮಗೆ ದಾಲ್ ಫ್ರೈ ಆಗಬೇಕಂದ್ರೆ ಇನ್ನೊಂದು ಸಲ ಒಗ್ಗರಣೆ ಹಾಕಬೇಕು. ಸಣ್ಣದೊಂದು ಒಗ್ಗರಣೆ ಬಾಣಲೆ ತಗೊಂಡ್ಬಿಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿನ ಹಾಕಬೇಕು, ಅಂದರೆ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯಲ್ಲಿ ನಿಮ್ಮ ದಾಲ್ ಫ್ರೈ ಒಳ್ಳೆ ಫ್ಲೇವರ್ ಬರುತ್ತೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೊಂದು ನಾನು ಒಣಮೆಣಸಿನ್ಕಾಯಿ 1-2 ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೋಡಿ ಇಷ್ಟೇ, ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಲಿಕ್ಕಿಲ್ಲ. ಇದಾದ ನಂತರ ಇದು ಚೆನ್ನಾಗಿ ಬ್ರೌನ್ ಕಲರಾಗಿ ಸ್ವಲ್ಪ ಫ್ರೈ ಜಾಸ್ತಿ ಆಗಬೇಕು. ಫ್ರೈ ಆಗಿ ನಮಗೆ ಫ್ಲೇವರ್ ಬರಬೇಕು ಆ ಬೆಳ್ಳುಳ್ಳಿದು, ನಿಮಗೆ ಗೊತ್ತಾಗುತ್ತಲ್ಲ. ಅದನ್ನು ಇದಕ್ಕೆ ಹಾಕುವಾಗ ಒಂದು ಚಿಟಕಿಯಷ್ಟು ಅದಕ್ಕೆ ಮೆಣಸಿನ ಪುಡಿನ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ನಮ್ಮ ದಾಲ್ ಫ್ರೈ ಈಗ ರೆಡಿ ಆಯಿತು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ನಿಮಗೆ ಆ ಫ್ರೈ ಆಗಿರೋ ಬೆಳ್ಳುಳ್ಳಿ ಉಂಟಲ್ಲ, ಅದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಮಗೆ ತಿನ್ನುವಾಗ ಒಂದೊಂದು ಬೈಟ್ಗೆ ಅದು ಸಿಗ್ತಾ ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ. ದಾಲ್ ಫ್ರೈ ರೆಡಿ ಆಯಿತು. ಇಲ್ಲಿ ನಮ್ಮ ಪಲಾವ್ ಕೂಡ ರೆಡಿಯಾಗಿದೆ, ದಾಲ್ ಕೂಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಖಂಡಿತವಾಗಿಯೂ ನೀವು ಈ ಡಿಶ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.